ಡಿಕೆಶಿ ಕಾಂಗ್ರೆಸ್ ತತ್ವದ ವಿರುದ್ಧ ಇದ್ರೆ ಸಸ್ಪೆಂಡ್ ಮಾಡಿ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಂಭಮೇಳಕ್ಕೆ ಇನ್ನು ಕೊಯಮತ್ತೂರಿಗೆ ಹೋಗಿದ್ದು ಸಹಜ. ಇದರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೊಡ್ಡಸ್ತಿಕೆ ಏನಿಲ್ಲ ಅನ್ನುವಂತ ಮಾತಾಡಿದ್ದಾರೆ. ಇದು ಕಾಂಗ್ರೆಸ್ಗೆ ಸರಿ ಅನಿಸಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಿಬಿಡಿ. ಪಕ್ಷದ ತತ್ವ ಸಿದ್ಧಾಂತಕ್ಕೆ ವಿರೋಧವಾಗಿದ್ರೆ ಹೊರಗೆ ಹಾಕಿ. ಕಾಂಗ್ರೆಸ್ ನಾಯಕರಿಗೆ ಹಿಂದೂಗಳ ಬಗ್ಗೆ ದ್ವೇಷ ಇದೆ. ಸದ್ಯ ಹುಬ್ಬಳ್ಳಿಯಲ್ಲಿ ಕಿಡಿನುಡಿಗಳನ್ನ ಆಡಿದ್ದಾರೆ ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಸಂಸದ ಜಗದೀಶ್ ಶೆಟ್ಟರ್ ಇಂಥದ್ದೊಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಆತ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು, ಈತ ಕಾಂಗ್ರೆಸ್ ಇಂದನೂ ಕೂಡ ಎಐಸಿಸಿಯ ಕಾರ್ಯದರ್ಶಿ ಬಗ್ಗೆ ಒಂದು ಬಹಿರಂಗ ವಾಗ್ದಾಳಿಯನ್ನ ಮಾಡಿದ್ದಕ್ಕೂ ಸದ್ಯ ಈಗ ಇದು ಬಹಳ ಒಂದು ಆಯಾಮವನ್ನು ಪಡೆದುಕೊಳ್ತಾ ಇದೆ. ಕೊಯಮತ್ತೂರಿನ ಈ ಕಾರ್ಯಕ್ರಮಕ್ಕೂ ಹೋಗಿದ್ದು ಬಹಳ ಸಹಜ, ಅದರಲ್ಲಿ ಏನು ದೊಡ್ಡಸ್ತಿಕೆ ಇಲ್ಲ. ಒಂದು ಪಕ್ಷ ನಿಮ್ಮ ಸಿದ್ಧಾಂತಕ್ಕಿದೆಲ್ಲಾದ್ರೂ ಧಕ್ಕೆ ತರುತ್ತೆ ಅನ್ನೋದಾದ್ರೆ ಡಿಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿಬಿಡಿ, ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಿ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಮೊದಲೇ ಹಿಂದೂಗಳ ಬಗ್ಗೆ ದ್ವೇಷ ಇದೆ. ಇದರಿಂದ ಏನಾದರೂ ಈಗ ಹಿಂದೆ ಏನು ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗ್ತಿಲ್ಲ, ಹೀಗಾಗಿ ಏನಾದರೂ ನಿಮ್ಮ ಸಿದ್ಧಾಂತಗಳಿಗೆ ಅಡ್ಡ ಬರೋದಾದರೆ ಡಿ ಕೆ ಶಿವಕುಮಾರ್ ಅವರನ್ನ ಉಚ್ಚಾಟನೆ ಮಾಡಿ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಏನಾಗಿದೆ, ಅಲ್ಲಿ ಗಾಂಧಿ ಕುಟುಂಬ, ನೆಹರು ಕುಟುಂಬ ಇದ್ರ ಮೇಲೆ ಎಂಟೈರ್ಲಿ ಡಿಪೆಂಡ್ ಆಗಿದೆ. ಈಗ ಶಶಿ ತರೂರ್ ಅಂತವ್ರು ಭಾಳ ಒಳ್ಳೆ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ, ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ. ಶಶಿ ತರೂರ್ ಅವರು ಇದ್ದದ್ದು ಫ್ರ್ಯಾಂಕ್ ಆದಂಥ ಅಭಿಪ್ರಾಯನ ಹೇಳಿದಾಗ ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ಆಗ್ತದೆ ಅನ್ನುವಂಥದ್ದು ಒಂದು ಏನು ತಿಳುವಳಿಕೆ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಅಂದರೆ ನೆಹರು ಫ್ಯಾಮಿಲಿ, ಗಾಂಧಿ ಫ್ಯಾಮಿಲಿ. ಈಗ ಅದ್ರ ವಿರುದ್ಧ ಯಾರು ಹೋಗ್ತಾರೆ ಅವರೆಲ್ಲರೂ ಅವ್ರಿಗೆ ಹೊರಗಿನವರು ಅಂತ ಅನ್ನಿಸ್ತದೆ, ಮತ್ತು ನಮ್ಮ ಕಲ್ಚರ್ ಇಲ್ಲ ಅನ್ನಿಸ್ತದೆ. ಹೀಗಾಗಿ ಈ ರೀತಿಯಾದಂಥ ಅದು ದ್ವಂದ್ವ ಅಲ್ಲಿ ಕಾಂಗ್ರೆಸ್ನಲ್ಲಿ ಇದ್ದುದರಿಂದ ಇವತ್ತು ಸಾಮೂಹಿಕ ನಾಯಕತ್ವ ಅಲ್ಲಿ ಇಲ್ಲೇ ಇಲ್ಲ, ಕೇವಲ ಒಂದು ಕುಟುಂಬದ ನಾಯಕತ್ವ ಇದೆ. ಅದರಿಂದ ಎಲ್ಲ ದ್ವಂದ್ವ ಆಗ್ತಾ ಇದೆ ಮತ್ತು ಇನ್ ಫೈಟಿಂಗ್ ಭಾಳ ಇದೆ. ಮತ್ತು ನೆಹರು ಕುಟುಂಬ, ಗಾಂಧಿ ಕುಟುಂಬದವರು ತಮ್ಮನ್ನು ಯಾರು ಹೊಗಳ್ತಾರೆ, ಒಲೈಸ್ತಾರೆ ಅವ್ರಿಗೆ ಮಾತ್ರ ಆಪ್ತ ವಲಯದಲ್ಲಿ ಮಣೆ ಹಾಕ್ತಾರೆ, ಇಲ್ಲದೇ ಇದ್ದವ್ರಿಗೆ ಗೇಟ್ ಪಾಸ್ ಕೊಡ್ತಾರೆ. ಈಗ ಬಹುಶಃ ಡಿ ಕೆ ಶಿವಕುಮಾರ್ದು ಅದೇ ಪರಿಸ್ಥಿತಿ ಬಂದದ, ಅದೇ ರೀತಿ ಶಶಿ ತರೂರ್ದು ಅದೇ ಪರಿಸ್ಥಿತಿ ಬರ್ತಾ ಇದೆ. ಇನ್ನೂ ಹಲವಾರು ಹಿಂದೆಲ್ಲ ಪ್ರಣಯ್ ಮುಖರ್ಜಿ ಇರ್ಬೋದು, ಮತ್ತೊಬ್ಬರು ಭಾಳಷ್ಟು ಜನ ಹೊರಗೋದು ಕಾಂಗ್ರೆಸ್ಸಿಂದ. ಅದಕ್ಕೆ ಯಾಕಂದ್ರೆ ಇದೇ ಕಾರಣ ಆಗೋದಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಡ್ರಿ ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ. ನಿಮ್ಮ ತತ್ವ ಮತ್ತೊಂದು ಎಲ್ಲ ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದ್ದಾರೆ ಅಂತಂದ್ರೆ ಅವ್ರು ಹೊರಗೆ ಹಾಕಿಬಿಟ್ರಿ ಪಾರ್ಟಿಯಿಂದ. ಈಗ ಇನ್ನೊಂದು ಕಡೆ ಸರ್, ಈ ನಾಯಕತ್ವದ ಬಂದಲ್ಲ ಭಾಳ ನಡೀತಿದೆ ಸರ್. ಅವ್ರೇನಾದ್ರು ಬಿಜೆಪಿ ಅವ್ರ ಕಡೆ ವಾಲಿದ್ರು, ಡಿ ಕೆ ಶಿವಕುಮಾರ್ ಅವರು ನಾನೇ ಲೀಡರ್ ಅಂತಿದ್ದಾರೆ ಸರ್. ಅವ್ರು ಅಲ್ಲೇ ಗೊಂದಲ ಸಾಕಷ್ಟಿದೆ ಸರ್. ಸಿದ್ದರಾಮಯ್ಯ ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಾರ್ಟಿಯಲ್ಲಿ ನ್ಯಾಷನಲ್ ಲೆವೆಲ್ ಹಿಡ್ಕೊಂಡು ರಾಜ್ಯ ಮಟ್ಟದಲ್ಲಿ ಇನ್ ಫೈಟಿಂಗ್ ಭಾಳ ಜೋರಿದೆ. ಒಂದು ಏನಾಗಿದೆ, ಅಲ್ಲಿ ಗಾಂಧಿ ಕುಟುಂಬ, ನೆಹರು ಕುಟುಂಬ ಇದ್ರ ಮೇಲೆ ಎಂಟೈರ್ಲಿ ಡಿಪೆಂಡ್ ಆಗಿದೆ. ಈಗ ಶಶಿ ತರೂರ್ ಅಂತವ್ರು ಭಾಳ ಒಳ್ಳೆ ರೀತಿ ಅಧ್ಯಯನ ಮಾಡಿದಂಥ ವ್ಯಕ್ತಿ, ಹಲವಾರು ಉತ್ತಮ ಪುಸ್ತಕಗಳನ್ನು ಬರೆದಿದ್ದಾರೆ. ಶಶಿ ತರೂರ್ ಅವರು ಇದ್ದದ್ದು ಫ್ರ್ಯಾಂಕ್ ಆದಂಥ ಅಭಿಪ್ರಾಯನ ಹೇಳಿದಾಗ ಅದು ಕಾಂಗ್ರೆಸ್ಸಿನ ಹೈಕಮಾಂಡ್ ವಿರುದ್ಧ ಆಗ್ತದೆ ಅನ್ನುವಂಥದ್ದು ಒಂದು ಏನು ತಿಳುವಳಿಕೆ ಇದೆ. ಅಂದರೆ ಕಾಂಗ್ರೆಸ್ ಹೈಕಮಾಂಡ್